ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಅಡೋಲಸೆನ್ಸ್ ದ ಸಿಕ್ಸ್ತ್ ಚಾಪ್ಟರಲ್ಲಿ ಇಂಟ್ರೊಡಕ್ಷನ್ನ ಈ ಲೆಸನ್ದು ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 6.1 ನೋಡಿ. ಗ್ರೋಯಿಂಗ್ ವಿತ್ ಏಜ್, ದ ಟೀನೇಜ್ ಇಯರ್ಸ್. ವಯಸ್ಸಿನಲ್ಲಿ ಬೆಳವಣಿಗೆ ಅಂದರೆ ಹದಿಹರೆಯದಲ್ಲಿ ವಯಸ್ಸಿನೊಂದಿಗೆ ನಮ್ಮ ಏಜ್ ಜೊತೆ ಹೇಗೆ ಬೆಳವಣಿಗೆ ಆಗ್ತಿರುತ್ತೆ, ನಮಗೆ ಏಜ್ ಆಗ್ತಾ ಇರುತ್ತೆ, ಅದ್ರ ಜೊತೆ ಬೆಳವಣಿಗೆ ಹೇಗೆ ಆಗುತ್ತೆ ಅಂಥೇಳಿ. ಅದು ಹದಿಹರೆಯದ ವರ್ಷಗಳಲ್ಲಿ ನಮ್ಮ ವಯಸ್ಸಿನೊಂದಿಗೆ ಬೆಳವಣಿಗೆ ಹೇಗೆ ಉಂಟಾಗುತ್ತೆ ಅಂತ. During the summer vacation, Venkatesh visited his grandparents. ಸಮ್ಮರ್ ಒಕೇಶನಲ್ಲಿ ಅಂದರೆ ಬೇಸಿಗೆ ರಜದಲ್ಲಿ ವೆಂಕಟೇಶ ಅವರ ಅಜ್ಜಿಯ ಮನೆಗೆ ಹೋಗಿದ್ದ. ಆಸ್ ಈ ಎಂಟರ್ ದ ಹೌಸ್ ಇಸ್ 12-year-old cousin ದೇವಯಾನಿ ಕೇಮ್ ರನ್ನಿಂಗ್ ಟು ಗ್ರೀಟ್ ಹಿಮ್. ಅವನು ಅವ್ರ ಅಜ್ಜಿ ಮನೆಗೆ ಹೋದ ತಕ್ಷಣ ಅವ್ರ ಮನೆಗೆ ಅಜ್ಜಿ ಮನೆ ಎಂಟ್ರಿ ಆಗ್ತಿದ್ದಾಗೆ, ಒಳಗೆ ಹೋಗ್ತಿದ್ದಾಗೆ ಅವನ ಗೆಳತಿ ಅಂದರೆ ಅವನ ಕಝಿನ್, ಅವಳ ಸಂಬಂಧಿಕ, ಅವನ ವೆಂಕಟೇಶನ ಸಂಬಂಧಿಯಾದಂತಹ 12 ವರ್ಷದ ದೇವಯಾನಿ. ಎಷ್ಟು ವರ್ಷ ಅವಳಿಗೆ? 12 years old ಕಝಿನ್ ದೇವಯಾನಿ ಕೇಮ್ ರನ್ನಿಂಗ್ ಟು ಗ್ರೀಟ್ ಹಿಮ್. ಅವನನ್ನು ಭೇಟಿಯಾಗೋದಕ್ಕೆ ದೇವಯಾನಿ ಎಂಬ 12 ವರ್ಷದ ಹುಡುಗಿ ಬಂದ್ಲು. ವೆಂಕಟೇಶ್, ಯು ಹ್ಯಾವ್ ಎ ಥಿನ್ ಮೋಸ್ಟ್ಯಾಕ್ ನಾವ್. ದೇವಯಾನಿ ಹೇಳ್ತಿದ್ದಾಳೆ, ವೆಂಕಟೇಶ್ ನಿನಗೆ ಸಣ್ಣದಾದ ಮೋಸ್ಟ್ಯಾಕ್ ಅಂದರೆ ಮೀಸೆ ಅಂತೇಳಿ, ಮೋಸ್ಟ್ಯಾಕ್ ನಾವ್ ಸಣ್ಣದಾದ ಒಂದು ಮೀಸೆ ಬಂದಿದೆ ಅಂತ ಹೇಳ್ತಿದ್ದಾಳೆ. ಹಾಗೆ ಯುವರ್ ವಾಯ್ಸ್ ಹ್ಯಾಸ್ ಆಲ್ಸೋ ಚೇಂಜ್ಡ್, ನಿನ್ನ ಧ್ವನಿಯಲ್ಲೂ ಸಹ ಬದಲಾವಣೆ ಆಗಿದೆ ಅಂತ ಹೇಳ್ತಿದ್ದಾಳೆ. ಹಾಗೆ ವೆಂಕಟೇಶ್ ಹೇಳ್ತಿದ್ದಾನೆ, ಯು ಹ್ಯಾವ್ ಬಿಕಮ್ ಎ ಸೋ ಟಾಲ್ ದೇವಯಾನಿ, ನೀನು ಸಹ ತುಂಬ ಉದ್ದವಾಗಿದ್ದೀಯ ದೇವಯಾನಿ ಅಂತ ಹೇಳ್ತಿದ್ದಾನೆ. Let us try to understand this interesting conversations between ವೆಂಕಟೇಶ್ ಆ್ಯಂಡ್ ದೇವಯಾನಿ. ಹಾಗಾದರೆ ಇವರಿಬ್ಬರ ನಡುವೆ ನಡೀತಿರ್ತಕ್ಕಂಥ ಈ ಸಂಭಾಷಣೆಯನ್ನು ನಾವು, ಅವರಿಬ್ಬರ ನಡುವೆ ಏನು ನಡೀತಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂತೇಳಿ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದೆ. 6.1 let us discuss. Take a jar and some paper slips. ಒಂದು ಜಾರ್ನ, ಒಂದು ಡಬ್ಬಿಯನ್ನು ತೆಗೆದುಕೊಳ್ಳಿ, ಅದಕ್ಕೆ ಕೆಲವೊಂದು ಪೇಪರ್ ಸ್ಲಿಪ್ಸ್ಗಳನ್ನ, ಚೀಟಿಗಳನ್ನು ರೆಡಿ ಮಾಡಿ. ರೈಟ್ ಡೌನ್ ದ ಚೇಂಜಸ್ ಯು ಕ್ಯಾನ್ ನೋಟಿಸ್ ಅಮಾಂಗ್ ಸ್ಟೂಡೆಂಟ್ಸ್ ಆಸ್ ದೇ ಗೋ ಫ್ರಮ್ ಗ್ರೇಡ್ಸ್ 5 to 8. ಈಗ 5th ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ಗೆ ಅವರು 5th ಹೇಗಿದ್ರು, ಈಗ 8th 7th 8th ವರೆಗೆ ಬರೋದ್ರೊಳಗೆ ಹೇಗಾಗಿದ್ದಾರೆ ಅಂತ ಅವರ ವಿದ್ಯಾರ್ಥಿಗಳೇ ತಮ್ಮ ಬೆಳವಣಿಗೆಯ ಬದಲಾವಣೆಗಳನ್ನ ಒಂದು ಚೀಟಿಲಿ ಬರೆದಾಕುವಂತೆ ರೆಡಿ ಮಾಡ್ತಿದ್ದಾರೆ. ದೀಸ್ ರಿಲೇಟೆಡ್ ಟು ಹೈಟ್, ಸ್ಟ್ರೆಂತ್, ಬಿಹೇವಿಯರ್ ಆರ್ ಎನಿ ಅದರ್ ಆಸ್ಪೆಕ್ಟ್ಸ್. ಇದರಲ್ಲಿ ಏನೇನೆಲ್ಲ ಇರುತ್ತೆ, ಅವರ ಹೈಟ್ ಆಗಿದ್ದಾರಾ, ಅವರ ಎತ್ತರನ, ಅಥವಾ ಅವರ ಶಕ್ತಿ ಸ್ಟ್ರೆಂತ್, ಅವ್ರ ಬಲ, ಅಥವಾ ಅವರ ಬಿಹೇವಿಯರ್, ಅವರ ಬದಲಾವಣೆ, ಅವರ ಒಂದು ಗುಣಗಳಲ್ಲಿ ಬದಲಾವಣೆ ಏನಾಗಿದೆ, ಅಥವಾ ಇನ್ನಿತರ ಬೇರೆ ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಚೀಟಿಲಿ ಬರೀಬೇಕು. ಪ್ಲೀಸ್ ಅವಾಯ್ಡ್ ರೈಟಿಂಗ್ ನೇಮ್ಸ್ ಆನ್ ದ ಸ್ಲಿಪ್. ಆದಷ್ಟು ಅವರಲ್ಲಿ ಏನು ಚೇಂಜಸ್ ಆಗಿದೆ ಅದನ್ನು ಮಾತ್ರ ಬರೀಬೇಕು, ಅವ್ರ ಹೆಸರನ್ನು ಬರೀಬಾರ್ದು. ಈಗ ನಾನು ತುಂಬ 5th ಇದ್ದಾಗ ಕುಳ್ಳಕ್ಕಿದ್ದೆ, ಈಗ 8th 7th ಬರೋಷ್ಟೊತ್ತಿಗೆ ನಾನು ಹೈಟ್ ಬೆಳೆದಿದ್ದೀನಿ, ತುಂಬ ಎತ್ತರ ಆಗಿದ್ದೀನಿ ಅಂತನೋ, ಅಥವಾ ನನ್ನ ಬಿಹೇವಿಯರ್ ಚೇಂಜ್ ಆಗಿದೆ, ಅಥವಾ ನಾನು ತುಂಬ ಶಕ್ತಿವಂತಳಾಗಿದ್ದೀನಿ, ಅಥವಾ ನನ್ನ ಬಾಯ್ಸ್ ಆದರೆ ನನ್ನ ವಾಯ್ಸ್ ಚೇಂಜ್ ಆಗಿದೆ, ಈ ರೀತಿ ಅವರಲ್ಲಿ ಏನು ಬದಲಾವಣೆ ಆಗಿರುತ್ತೆ ಅದನ್ನು ಬದಲಾವಣೆ ಆಗಿರೋದನ್ನು ಮಾತ್ರ ಬರೀಬೇಕು, ಅವ್ರ ನೇಮನ್ನು ಯಾರು ಬರೀಬಾರ್ದು. ಫೋಲ್ಡ್ ದ ಸ್ಲಿಪ್ಸ್ ಆ್ಯಂಡ್ ಪ್ಲೇಸ್ ದಮ್ ಇನ್ ದ ಜಾರ್. ಅದನ್ನು ಆ ಚೀಟಿಗಳನ್ನು ಆ ಜಾರ್ ಒಳಗೆ ಎಲ್ಲ ಹಾಕಬೇಕು, ಸಣ್ಣಕ್ಕೆ ಮಡಚಿ. ಮಿಕ್ಸ್ ಆಲ್ ದ ಸ್ಲಿಪ್ಸ್ ರಿಸೀವ್ ಫ್ರಮ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಆ್ಯಂಡ್ ಅನ್ಫೋಲ್ಡ್ ದ ಕಲೆಕ್ಟೆಡ್ ಸ್ಲಿಪ್ಸ್ 1 by 1. ಎಲ್ಲರೂ ಹಾಕಿರ್ತಕ್ಕಂಥ ಸ್ಟೂಡೆಂಟ್ಸು, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಹಾಕಿರ್ತಾರಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ಬೇಕು. ಮಿಕ್ಸ್ ಆದಮೇಲೆ ಒಂದೊಂದೇ 1 by 1 ಒಂದೊಂದೇ ತೆಗೆದುಕೊಂಡು ಓಪನ್ ಮಾಡಿ ನೋಡಬೇಕು. ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಆನ್ ದ ಸ್ಲಿಪ್ಸ್, ಡಿಸ್ಕಸ್ ದ ಚೇಂಜಸ್ ವಿತ್ ದ ಸ್ಟೂಡೆಂಟ್ಸ್ ಇನ್ ದ
ಕ್ಲಾಸ್. ಏನೇನು ಬದಲಾವಣೆ ಆಗಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಯಾರ್ಯಾರಲ್ಲಿ ಏನೇನು ಬದಲಾವಣೆ ಆಗಿರುತ್ತೆ. ವಾಟ್ ವರ್ ದ ಮೋಸ್ಟ್ ಕಾಮನ್ಲಿ ಅಬ್ಸರ್ವಬಲ್ ಚೇಂಜಸ್ ಅಮಾಂಗ್ ದ ಸ್ಟೂಡೆಂಟ್ ಆಸ್ ಮೆನ್ಷನ್ ಇನ್ ದ ಸ್ಲಿಪ್ ಲಿಸ್ಟ್ ದ ದೀಸ್ ಇನ್ ಟೇಬಲ್ಸ್ ಇಟ್ ಮಾಡೋಣ. ಸಾಮಾನ್ಯವಾಗಿ ಎಲ್ಲರಲ್ಲೂ ಬದಲಾವಣೆ ಆಗಿರ್ತಕ್ಕಂತಹ ಕೆಲವೊಂದು ಗುಣಗಳನ್ನ ಈ ಒಂದು ಟೇಬಲಲ್ಲಿ ಬರೀರಿ. ಸಿ ಚೇಂಜಸ್ ಬದಲಾವಣೆಗಳು, ಹೈಟ್, ವೆಯ್ಟ್ ಆ್ಯಂಡ್ ಸ್ಟ್ರೆಂತ್, ಅಪಿಯರೆನ್ಸ್, ಈ ರೀತಿ ಬೇರೆದೇನಾದರೂ ಇದ್ದರೆ ಯುವರ್ ಅಬ್ಸರ್ವೇಷನ್, ನಿಮ್ಮ ಒಂದು ನೀವೇನು ನೋಡಿರ್ತೀರಾ ಅದು. ಇದರಲ್ಲಿ ನಾನು 2 ಟೈಪ್ಸ್ ಮಾಡ್ಕೊಳ್ತೀನಿ. ಒಂದು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತೇಳಿ. ಬಾಯ್ಸಲ್ಲಿ ಯಾವ ರೀತಿ ಕಂಡುಬರುತ್ತೆ ಮತ್ತು ಗರ್ಲ್ಸಲ್ಲಿ ಯಾವ ರೀತಿ ಕಂಡುಬರುತ್ತೆ. ಹಾಕ್ತೀನಿ ಬಾಯ್ ಆ್ಯಂಡ್ ಗರ್ಲ್. ಈಗ ಹೈಟ್, ಇದು ಇಬ್ಬರಲ್ಲೂ ಕಾಮನ್ ಆಗಿರುತ್ತೆ. ಕಾಮನ್ ಆಗಿರೋದನ್ನ ಇಲ್ಲಿ ಸಿ ಅಂತ ಬರೀತೀನಿ. ಓಕೆನಾ, ಇಬ್ಬರಲ್ಲೂ ಕಾಮನ್ ಆಗಿರೋದನ್ನ ಇಲ್ಲಿ ಬರಿತಾ ಹೋಗೋಣ. ಸಿ ಹೈಟ್, ಇದು ಇಬ್ಬರಲ್ಲೂ ಕಾಮನ್ ಆಗಿರುತ್ತೆ ಅಲ್ವಾ. ಕಾಮನ್ ಬೋತ್ ಬಾಯ್ಸ್ and girl. ಓಕೆನಾ. ಇನ್ನು ವೆಯ್ಟ್ ಆ್ಯಂಡ್ ಸ್ಟ್ರೆಂತ್, ಇನ್ಕ್ರೀಸರ್ಸ್ ಅಂದರೆ ಬೋತ್ ಬಾಯ್ಸ್, ಇದರಲ್ಲಿ ಇಬ್ಬರೂ ಸಹ ಆಗಿರ್ತಾರೆ ಅಲ್ವಾ. ಶಕ್ತಿ ಮತ್ತು ಬಲ ಮತ್ತು ವೆಯ್ಟ್ ಸ್ವಲ್ಪ ಬಾಯ್ಸಲ್ಲಿ ಇನ್ಕ್ರೀಸ್ಡ್, ಇಬ್ಬರಲ್ಲೂ ಆಗಿರುತ್ತೆ. ಅಪಿಯರೆನ್ಸ್ ನೋಡೋದಕ್ಕೆ ಬೋತ್ ಬಾಯ್ಸ್ ಆ್ಯಂಡ್ ಏನಾಗಿರುತ್ತೆ, ಬಾಯ್ಸಲ್ಲಿ ನೋಡೋದಕ್ಕೆ ಬಾಯ್ಸ್ ಚೇಂಜಸ್ ಏನಿರುತ್ತೆ ಅಪಿಯರೆನ್ಸ್ ಲುಕ್ಕಿಂಗ್. ಚೇಂಜ್ ಇನ್ ವಾಯ್ಸ್, ಬಾಯ್ಸಲ್ಲಿ ಏನಾಗಿರುತ್ತೆ ಅವರ ಧ್ವನಿಯಲ್ಲಿ ಬದಲಾಗಿರುತ್ತೆ, ಚೇಂಜ್ ಇನ್ ವಾಯ್ಸ್. ಗರ್ಲ್ಸಲ್ಲಿ ನೋಡೋದಕ್ಕೆ ಅವರು ಏನು ಅಪಿಯರೆನ್ಸ್ ಆಗಿರುತ್ತೆ, ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್. ಇವರಲ್ಲಿ ಧ್ವನಿಯಲ್ಲಿ ಬದಲಾವಣೆ ಆಗಿರುತ್ತೆ. ಬಾಯ್ಸಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಬಾಯ್ಸ್ ಮಾತಾಡಿದ್ರು ಗರ್ಲ್ಸ್ ಥರನೇ ಸಾಫ್ಟ್ ಆಗಿರುತ್ತೆ, ದೊಡ್ಡವರಾಗ್ತಾ ಆಗ್ತಾ ಒರಟಾಗುತ್ತೆ ಬಾಯ್ಸಲ್ಲಿ. ಗರ್ಲ್ಸಲ್ಲಿ ಹಾಗೆ ಇರುತ್ತೆ ಸ್ವಲ್ಪ. ಇದು ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್. ಗರ್ಲ್ಸಲ್ಲಿ ಸ್ತನಗಳಲ್ಲಿ ಚೇಂಜಸ್ ಇರುತ್ತೆ. ಹಾಗೆ ಇಲ್ಲಿ ಪಿಂಪಲ್ಸ್, ಮುಖದಲ್ಲಿ ಮೊಡವೆಗಳು, ಇದರಲ್ಲಿ ಕಾಮನ್ ಆಗಿ ಇಬ್ಬರಲ್ಲೂ ಇರುತ್ತೆ. ಪಿಂಪಲ್ಸ್, ದ ಪಿಂಪಲ್ಸ್ ಆನ್ ದ ಫೇಸ್. ಇಬ್ಬರಲ್ಲೂ ಕಂಡುಬರುತ್ತೆ ಪಿಂಪಲ್ಸು. ಕಾಮನ್ ಬೋತ್ ಬಾಯ್ ಆ್ಯಂಡ್ ಗರ್ಲ್. ಓಕೆನಾ. ನೆಕ್ಸ್ಟ್ 5th ಒನ್, ಏನಾಗುತ್ತೆ ಬರೀ ಬಾಯ್ಸಲ್ಲಿ ಗರ್ಲ್ಸಲ್ಲಿ ಕಂಡು ಬರೋದು ಬರೀ ಗ್ರೋತ್ ಆಫ್ ಮಾಸ್ಟಾಟ್, ಮೀಸೆ ಬಂದಿರುತ್ತೆ, ಬಿಯರ್ಡ್ ಬಂದಿರುತ್ತೆ, ಗಡ್ಡ. ಗ್ರೋತ್ ಆಫ್ ಮೋಸ್ಟ್ ಬಾಯ್ಸಲ್ಲಿ. ಅದೇ ರೀತಿ ಗರ್ಲ್ಸಲ್ಲಿ
ಇನ್ನು ಬೋತ್ ಗ್ರೋತ್ ಆಫ್ ಏರ್ ಇದರಲ್ಲೂ ಬರುತ್ತೆ. ಪ್ಯೂಬಿಕ್ ರೀಜನ್ ಇದು ಕಾಮನ್ ಆಗಿ. growth of hair, ಗ್ರೋತ್ ಆಫ್ ಹೇರ್ ಇಬ್ಬರಲ್ಲೂ ಬರುತ್ತೆ, ಗೊತ್ತಾಯ್ತಾ? ಬಾಯ್ಸಲ್ಲಿ ಗರ್ಲ್ಸಲ್ಲಿ ಇಬ್ಬರಲ್ಲೂ ಗ್ರೋತ್ ಆಫ್ ಹೇರ್ ಇಬ್ಬರಲ್ಲೂ ಕಂಡುಬರುತ್ತೆ. ಕಾಮನ್ ಬೋತ್ ಬಾಯ್ and girl. Growth of hair in armpit, ಕಂಕಳ ಕೆಳಭಾಗದಲ್ಲಿ armpits, and pubic region ಪ್ರೈವೇಟ್ ಪಾರ್ಟಲ್ಲಿ ಕಂಡುಬರೋದು, ಇಬ್ಬರಲ್ಲೂ ಕಂಡುಬರುತ್ತೆ. ಹಾಗೆ ಬಾಯ್ಸಲ್ಲಿ ಏನು ಗ್ರೋತ್ ಆಫ್ ಫೇಶಿಯಲ್ ಹೇರ್, ಬಾಯ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಫೇಶಿಯಲ್ ಹೇರ್ ಮುಖದಲ್ಲಿ ಕೂದಲುಗಳು ಕಾಣಿಸ್ಕೊಳ್ಳುತ್ತೆ ಬಾಯ್ಸಲ್ಲಿ. ಇದು ಓನ್ಲಿ ಬಾಯ್ಸ್. ಗ್ರೋತ್ ಆಫ್ ಫೇಶಿಯಲ್ ಹೇರ್. ಇದಿಷ್ಟು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂತಹ ಬೆಳವಣಿಗೆಯ ಹಂತದಲ್ಲಿ ಕಂಡುಬರ್ತಕ್ಕಂತಹ ಕಾಮನ್ ಚೇಂಜಸ್, ಅರ್ಥಾಯ್ತಾ? ಸಿ, ಹ್ಯಾವ್ ಯು ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಸಮ್ ಆಫ್ ದೀಸ್ ಚೇಂಜಸ್? ಆಲ್ಮೋಸ್ಟ್ ನೀವು ಸಹ ಇಲ್ಲಿ ನಾವೇನು ನೋಟಿಸ್ ಮಾಡಿದ್ವಿ ಈ ಬದಲಾವಣೆಗಳನ್ನ ನೀವು ಸಹ ನಿಮ್ಮ ಅನುಭವಕ್ಕೂ ಸಹ ಬಂದಿರುತ್ತೆ. ಇಫ್ ಎಸ್, ಒಂದು ವೇಳೆ ಬಂದಿದ್ದರೆ ದೆನ್ ಇಟ್ ಈಸ್ ಬಿಕಾಸ್ ಯು ಆರ್ ಆಲ್ಸೋ ರೀಚಿಂಗ್ ದಿಸ್ ಸ್ಟೇಜ್ ಗ್ರ್ಯಾಜುವಲಿ. ನಿಮಗೆ ಈ ರೀತಿಯ ಅನುಭವ ಆಗಿತ್ತು ಅಂದರೆ ನೀವು ಸಹ ಈ ಒಂದು ಹದಿಹರೆಯದ ಒಂದು ಹಂತವನ್ನು ನೀವು ಸಹ ತಲುಪ್ತಿದ್ದೀರಿ ಸಾಮಾನ್ಯವಾಗಿ ಅಂತ ಅರ್ಥ. ದಿಸ್ ಸ್ಟೇಜ್ ಸ್ಟಾರ್ಟ್ಸ್ ಅರೌಂಡ್ 10 years ಆಫ್ ಏಜ್ ಆ್ಯಂಡ್ ಕ್ಯಾನ್ ಕಂಟಿನ್ಯೂ ಅಪ್ ಟು ದ ಏಜ್ ಆಫ್ 19. ಈ ಎಲ್ಲ ಬದಲಾವಣೆಗಳು ಶುರುವಾಗುವಂಥದ್ದು 10ನೇ ವರ್ಷದಿಂದ ಹಿಡಿದು 19 ವರ್ಷದವರೆಗೂ ಈ ರೀತಿಯ ಬದಲಾವಣೆಗಳು ಮುಂದುವರಿತಾನೆ ಇರುತ್ತೆ. 10ನೇ ವರ್ಷದಿಂದ ಪ್ರಾರಂಭವಾಗಿದ್ದು 19 ವರ್ಷದವರೆಗೂ ಈ ರೀತಿಯ ಬದಲಾವಣೆಗಳಾಗ್ತಿರುತ್ತೆ. ಇಟ್ ಈಸ್ ಯೂಶುವಲಿ ಎ ಚೇಂಜ್ ಆಫ್ ಡೆವಲಪ್ಮೆಂಟ್ ಬಿಟ್ವೀನ್ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಟ್ಹುಡ್. ಇದು ಇಲ್ಲಿ ಈ ಹಂತದಲ್ಲಿ ಆಗ್ತಕ್ಕಂತಹ ಈ ಬದಲಾವಣೆಗಳು ಸಾಮಾನ್ಯವಾಗಿ ಚೈಲ್ಡ್ಹುಡ್ಡಿಂದ ಅವರ ಒಂದು ಮಕ್ಕಳಾಗಿರ್ತಾರಲ್ಲ ಮಕ್ಕಳಿಂದ ಪ್ರೌಢಾವಸ್ಥೆ ತಲುಪುವವರೆಗಿನ ಹಂತದ ನಡುವೆ ನಡೀತಕ್ಕಂತಹ ಒಂದು ಬದಲಾವಣೆಯೇ ಈ ಬೆಳವಣಿಗೆ ಆಗಿರುತ್ತೆ. ಆ್ಯಂಡ್ ಈಸ್ ಕಾಲ್ಡ್ ಅಡಲಸೆನ್ಸ್. ಈ ಒಂದು ಬದಲಾವಣೆಯನ್ನೇ ನಾವು ಏನಂತ ಕರೆಯೋದು? ಅಡಲಸೆನ್ಸ್, ಹದಿಹರೆಯ ಅಂತೇಳಿ ಕರೆಯುವಂಥದ್ದು. ವೈಲ್ ಅನಲೈಸಿಂಗ್ ಟೇಬಲ್ 6.1 ಯು ಮೈಟ್ ಹ್ಯಾವ್ ನೋಟಿಸ್ಡ್ ದ ಫಾಲೋಯಿಂಗ್. ಇಲ್ಲಿ ನಾವೇನು ಟೇಬಲ್ನಲ್ಲಿ ಫಿಲ್ ಮಾಡಿದ್ವಿ ಅದರಲ್ಲಿ ಕೆಲವೊಂದನ್ನು ನೀವು ನೋಟಿಸ್ ಮಾಡ್ಬೋದು. ಏನು ಅದನ್ನು ಈ ಕೆಳಗಿನ ಅಲ್ಲಿ ಏನೇನು ಬರೆದಿದ್ದೀವಿ ಅದನ್ನು ಅಲ್ಲಿ ಕೆಲವೊಂದನ್ನು ನಾವು ಇಲ್ಲಿ ಚರ್ಚಿಸ್ತಾ ಹೋಗೋಣ. ಇನ್ಕ್ರೀಸ್ ಇನ್ ಹೈಟ್. ಫ್ರಮ್ ಬರ್ತ್ ಅವರ್ ಬಾಡಿ ಅಂಡರ್ಗೋಸ್ ಕಂಟಿನ್ಯೂಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಕ್ಲೂಡಿಂಗ್ ಆ್ಯಂಡ್ ಇನ್ಕ್ರೀಸ್ ಇನ್ ಹೈಟ್. ಎತ್ತರದಲ್ಲಿ ಹೆಚ್ಚಳ ಆಗುವಂಥದ್ದು. ನಾವು ಹುಟ್ಟಿದಾಗ ಸಣ್ಣ ಮಕ್ಕಳು ಚಿಕ್ಕದಾಗಿರ್ತೀವಿ, ಅದು ನಾವು ಬೆಳೀತಾ ಅದು ಮುಂದುವರಿತಾನೇ ಇರುತ್ತೆ ಅಲ್ವಾ. ನಾವು ಬೆಳವಣಿಗೆ ಆಗ್ತಾ ನಮ್ಮ ಎತ್ತರದಲ್ಲಿ ಸಹ ಅದು ಮುಂದುವರಿತಾ ಹೋಗುತ್ತೆ. However, the increase in height becomes more prominent during adolescence. ಇಲ್ಲಿ ಹದಿಹರೆಯದಲ್ಲಿ ಎತ್ತರದಲ್ಲಿ ಆಗ್ತಕ್ಕಂಥ ಬದಲಾವಣೆ ಅತ್ಯಂತ ಪ್ರಮುಖವಾದಂತಹ ಒಂದು
ಬದಲಾವಣೆ ಆಗಿರುತ್ತೆ. ಆ ಹದಿಹರೆಯದಲ್ಲೇ ಅವರ ಹೈಟಲ್ಲಿ ಕೆಲವರು ಎಷ್ಟು ಬೇಗ ಹೈಟ್ ಬೆಳೆದ್ಬಿಟ್ಟಿರ್ತಾರೆ, ಕೆಲವರು ನಿಧಾನಗತಿಯಲ್ಲಿ ಸ್ವಲ್ಪನೇ ಎತ್ತರವಾಗ್ತಾ ಹೋಗ್ತಾರೆ. ಈ ಹದಿಹರೆಯದಲ್ಲಿ ಇನ್ನೊಂದು ಬೆಳವಣಿಗೆ, ಹದಿಹರೆಯದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಯಲ್ಲಿ ಎತ್ತರದಲ್ಲಿ ಆಗ್ತಕ್ಕಂಥ ಬದಲಾವಣೆ ಒಂದು ಮುಖ್ಯವಾದ ಬದಲಾವಣೆ ಇರುತ್ತೆ. ಚೇಂಜಸ್ ಇನ್ ವೇಟ್ ಗೇನ್ ಆ್ಯಂಡ್ ಸ್ಟ್ರೆಂತ್. ಅದ್ರ ಜೊತೆಗೆ ಏನಾಗುತ್ತೆ, ವೇಟ್ ತೂಕನೂ ಜಾಸ್ತಿ ಆಗುತ್ತೆ. ಸ್ಟ್ರಕ್ಚರ್, ಅವ್ರ ದೇಹದಲ್ಲಿ ಸ್ಟ್ರಕ್ಚರಲ್ಲಿ ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ವೇಟ್ ಗೇನ್ ಆಗ್ತಾರೆ, ತೂಕ ಹೆಚ್ಚಳ ಆಗುತ್ತೆ. ಆ್ಯಂಡ್ ಸ್ಟ್ರೆಂತ್, ಬಲನೂ ಜಾಸ್ತಿ ಬರುತ್ತೆ, ಶಕ್ತಿವಂತರಾಗಿರ್ತೀವಿ. ಆ ಟೈಮಲ್ಲಿ ನೀವು ಏನು ಕೊಟ್ಟರು ನಾನು ಮಾಡ್ತೀನಿ, ನಾನು ಎಲ್ಲ ಸಾಧಿಸ್ತೀನಿ ಅನ್ನೋಷ್ಟು ಬಲ ಬಂದಿರುತ್ತೆ. ಆ್ಯಸ್ ಬಾಯ್ಸ್, ಹುಡುಗರಲ್ಲಾದರೆ ಇಟ್ ಮೈಟ್ ಬಿ ಇನ್ ದ ಅಲಾಂಗ್ ವಿತ್ ಗ್ರೋಯಿಂಗ್ ಟಾಲರ್ ದೇ ಗೇನ್ ವೇಟ್, ದೇರ್ ಶೋಲ್ಡರ್ಸ್ ಮೈಟ್ become a bit broader and their chest may get wider. ಹುಡುಗರಲ್ಲಾದರೆ ಅವರು ತುಂಬ ಉದ್ದವಾಗಿ ಬೆಳೀತಾರೆ, ಹಾಗೆ ತುಂಬ ಅವರ ತೂಕದಲ್ಲೂ ಹೆಚ್ಚು ಆಗಿರುತ್ತೆ. ಅವರು ತುಂಬ ತೂಕ, ಅವರಲ್ಲಿ ವೆಯ್ಟ್ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ದ ಶೋಲ್ಡರ್ಸ್ ಮೈಟ್ ಬಿಕಮ್, ಅವರ ಈ ಭುಜಗಳಿರುತ್ತೆ ಅದು ಅಗಲವಾಗುತ್ತೆ, ಭುಜದ ತುಂಬ ದೊಡ್ಡದಾಗಿರುತ್ತೆ ಭುಜಗಳು. ಆ್ಯಂಡ್ ದೇರ್ ಚೆಸ್ಟ್, ಒಂದು ಎದೆಯ ಭಾಗ ವಿಶಾಲವಾಗುತ್ತೆ, ಅಗಲವಾದ ಒಂದು ವಿಶಾಲವಾದಂತಹ ಎದೆಯ ಭಾಗ ಉಂಟಾಗುತ್ತೆ. ಗರ್ಲ್ಸ್ ಆಲ್ಸೋ ಅಂಡರ್ಗೋ ಚೇಂಜಸ್ ಇನ್ ಹೈಟ್ ಆ್ಯಂಡ್ ವೆಯ್ಟ್. ಕೇವಲ ಬಾಯ್ಸ್ ಮಾತ್ರ ಎತ್ತರ ಬೆಳೆಯೋದು, ಅವರು ತುಂಬ ತೂಕ ಆಗೋದು, ಅವ್ರಿಗೆ ಬಲ ಬರೋದು ಅಲ್ಲ, ಹುಡುಗಿರಲ್ಲೂ ಸಹ ಅವರು ಸಹ ಬೆಳೀತಾರೆ, ಚೆನ್ನಾಗಿ ಎತ್ತರವಾಗಿ ಬೆಳೀತಾರೆ. ವೆಯ್ಟ್, ಅವರು ತೂಕವಂತರಾಗಿರ್ತಾರೆ, ಅವರದ್ರಲ್ಲಿ ತೂಕದಲ್ಲಿ ಹೆಚ್ಚಳ ಆಗುತ್ತೆ. ಆ್ಯಂಡ್ ಅದರ್ ಬಾಡಿ ಚೇಂಜಸ್ ಲೈಕ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್. ಆದರೆ ಹುಡುಗಿಯರಲ್ಲಿ ಅವರ ಸ್ತನದಲ್ಲಿ, ಎದೆಯ ಭಾಗದಲ್ಲಿ ಉಬ್ಬಿದಂತಹ ಎದೆಯನ್ನು ಒಳಗೊಳ್ತಾರೆ. ಅಡೋಲಸೆನ್ಸ್ ಪೀರಿಯಡಲ್ಲಿ ಸ್ತನಗಳ ಬೆಳವಣಿಗೆ ಉಂಟಾಗುತ್ತೆ. ವಾಯ್ಸ್, ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಲ್ಲಿಂದ ಇನ್ನು ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ ಇತ್ತು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 1 or 2 ಟೈಮ್ ಆಡಿಯೋನ ಕೇಳಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಅಲ್ವಾ, ಹಾಗಾಗಿ ಅವರು ಸಹ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ, ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಮಾಡಿಕೊಂಡು ಇದನ್ನು ಇಟ್ಕೊಂಡಿರಿ, ನಾನು LBA ನೋಟ್ಸ್ ಕೊಡೋವರೆಗೂ ಇದಕ್ಕೆ ಆನ್ಸರ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ ಇನ್ಸೈಡ್ ಕ್ವಶನ್ ಆನ್ಸರ್ಸ್ ಕೊಡೋದ್ರಿಂದ ನಿಮ್ಮ ಟೆಸ್ಟ್ಗೆಲ್ಲ ಯೂಸ್ ಆಗುತ್ತೆ, ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Common changes during grow up, fill the table. What changes is commonly observed in the adolescence or during the adolescence ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಈ ಟೇಬಲ್ನ ಫಿಲ್ ಮಾಡಿ. Define adolescence. The stage of development between childhood and adult is called adolescence. ಇದನ್ನು ಬರೀರಿ. Write the stage starts from the adolescence. What is the stage of adolescence? 10 years to 19 years. Discuss 2 changes in the adolescence period of human being. ಇದೆ increase in height ಬರೀರಿ. ಇದೊಂದು ಎರಡನ್ನು ಆಯ್ತಾ, ಇದಿಷ್ಟೇ ಇವತ್ತು ಡಿಸ್ಕಸ್ ಮಾಡೋದು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಥ್ಯಾಂಕ್ ಯು.